ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಊರಿಂದ ಬಂದಾದಮೇಲೆ ಒಂದು ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ. ಸೊ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಅದರಲ್ಲಿ ಆ್ಯಡ್ ಮಾಡಿದ್ದೆ. ಇನ್ನು ಈ ವ್ಲಾಗಲ್ಲಿ ಆಲ್ಮೋಸ್ಟ್ ಒಂದು 4 ಡೇಸ್ದು ಚಿಕ್ಕ ಗ್ಲಿಮ್ಸ್ನ ಹಾಕ್ತಾ ಇದ್ದೀನಿ. ಅಂದರೆ ನಾನು ಫುಲ್ ವೀಡಿಯೋಸ್ನೆಲ್ಲ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸೊ ಮನೆ ಕ್ಲೀನಿಂಗ್, ಅದರಲ್ಲೂ ಡೀಪ್ ಕ್ಲೀನಿಂಗ್ ಮಾಡಿಕೊಂಡೆ ಮನೇನ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಕೆಲಸ ಆಗೋಯಿತು. ಸೊ ಈಗ ನಾನು ಫಸ್ಟು ತಿಂಡಿ ಮಾಡಿಬಿಡೋಣ ಇವಾಗ, ಆಮೇಲೆ ಬಾಕಿ ಕೆಲಸ ಎಲ್ಲ ನೋಡ್ಕೊಂಡ್ರೆ ಆಯಿತು ಅಂಥೇಳಿ ಫಸ್ಟು ತಿಂಡಿಗೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆನೇ ಬೇಡಪ್ಪ, ಆಮೇಲೆ ಹೋಗಂತೆ ಕಣಕ್ಕೆ. ಕ್ರೀಮ್ ಹಾಕ್ಕೊಂಡೆ? ಯಾವ್ದು ಹಾಕ್ಕೊಂಡೆ? ತೋರಿಸಿ ಯಾವುದು? ಅದು ಹಾಕ್ಕೊಂಡೆ? ನೀಟಾಗಿ ಮುಖ ಎಲ್ಲ ಒರೆಸ್ಕ. ಇಷ್ಟೊಂದು ಮತ್ತು ಅವ್ರ ಅಪ್ಪಂದು ಇಬ್ಬರದು ಸ್ನಾನ ಕೂಡ ಆಗಿತ್ತು. ಅವಳೇ ಕ್ರೀಮೆಲ್ಲ ಹಾಕ್ಕೊಂಡು, ಬಟ್ಟೆನೂ ಕೂಡ ಅವಳೇ ಸೆಲೆಕ್ಟ್ ಮಾಡಿ ಅವಳೇ ಹಾಕ್ಕೊಂಡು ಬಿಡ್ತಾಳೆ ಇವಾಗ. ಹಾಗೆಯೇ ಪಕ್ಕದಲ್ಲಿ ಯಾನ್ಶ್ ಅಂತ ಒಂದು ಬೇಬಿ ಬಾಯ್ ಇದೆ. ಸೊ ಅವನ ಜೊತೆಗೆ ಜಾಸ್ತಿ ಆಟ ಆಡೋಕ್ಕೆ ಹೋಗ್ತಾ ಇರ್ತಾಳೆ. ಅದನ್ನೇ ಕೇಳ್ತಾ ಇದ್ಲು, ನಾನು ಪಕ್ಕದ ಮನೆಗೆ ಹೋಗ್ತೀನಿ ಅಂತ. ನಾನು ಬೆಳಗ್ಗೆನೇ ಹೋಗೋದು ಬೇಡಪ್ಪ, ಅವ್ರಿಗೂ ಕೆಲಸ ಇರುತ್ತೆ, ಅವ್ರ ಪಪ್ಪ ಎಲ್ಲ ಡ್ಯೂಟಿ ಕಳ್ಸೋದಿರುತ್ತೆ, ಅವ್ರ ಅಮ್ಮಂಗೆ ಅಡುಗೆ ಮಾಡೋದೆಲ್ಲ ಇರುತ್ತೆ. ಸೊ ಇವಾಗಲೇ ನೀವು ಹೋಗಿ ಆಟ ಆಡೋಕ್ಕೆ ಶುರು ಮಾಡಿಕೊಂಡ್ರೆ ಎಲ್ಲ ಟಾಯ್ಸ್ ಎಲ್ಲ ಆಡ್ಕೊತೀರಾ, ಸ್ವಲ್ಪ ಹೊತ್ತು ಬಿಟ್ಟು ಹೋಗುವಂತೆ ಆಮೇಲೆ ಅಂತ ಅದನ್ನೇ ಹೇಳ್ತಾ ನಾನು ಕೂಡ ಅಡುಗೆ ಮಾಡ್ಕೊತಾ ಇದ್ದೆ. ಇನ್ನು ತಿಂಡಿಗೆ ಬಂದುಬಿಟ್ಟು ಇವತ್ತು ಮೂಲಂಗಿ ಪಚ್ಚಡಿ ಜೊತೆಗೆ ಚಪಾತಿ ಮಾಡೋಣ ಅಂಥೇಳಿ ಅಂದ್ಕೊಂಡೆ. ಕೆಲಸನೂ ಜಾಸ್ತಿ ಇದೆ, ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕಲ್ವ, ಹಾಗಾಗಿ ಬೇಗ ಆಗೋ ಅಂಥದ್ದು ಏನಾದರೂ ಮಾಡೋಣ ಅಂಥೇಳಿ ಅಂದ್ಕೊಂಡೆ. ರೈಸ್ ಐಟಮ್ಸು ಬೇಡ ಅಂತ ಅಂದ್ಬಿಟ್ಟು ಚಪಾತಿ ಮಾಡಿದೆ. ಸೊ ಪಲ್ಯಕ್ಕೆ ಮೂಲಂಗಿ ಇತ್ತು, ಸೊ ಹಾಗಾಗಿ ಮೂಲಂಗಿನ ತುರಿದ್ಬಿಟ್ಟು ಪಚ್ಚಡಿ ಮಾಡಿದೆ. ಸೊ ನಮ್ಮ ಮನೆಯವ್ರಿಗೆ ಇದು ತುಂಬಾ ಇಷ್ಟ ಆಗುತ್ತೆ, ಮೂಲಂಗಿ ಪಚ್ಚಡಿ ಜೊತೆಗೆ ಚಪಾತಿ ಕಾಂಬಿನೇಷನು. ಸೊ ಹಾಗಾಗಿ ಪಟ್ ಅಂತ ಆಗುತ್ತೆ ಇದು, ನನಗೆ ಬೇಗನೂ ಆಗುತ್ತಲ್ವ. ಸೊ ಹಾಗಾಗಿ ಇದನ್ನೇ ಮಾಡಿದೆ. ಇನ್ನು ಯುಗಾದಿ ಹಬ್ಬಕ್ಕೆಲ್ಲ ಮನೆನ ಕ್ಲೀನ್ ಮಾಡಿರಲಿಲ್ವಲ್ಲ. ಸೊ ಅಕ್ಷಯ ತೃತೀಯಕ್ಕಾದ್ರೂ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವತ್ತು. ಸೊ ಡೀಪ್ ಕ್ಲೀನ್ ಮಾಡಿಬಿಡೋಣ, ತುಂಬ ಗಲೀಜಾಗಿದೆ ಮನೆ ಅಂತ ಹೇಳಿ ಅಂದ್ಕೊಂಡು ಇವತ್ತೆಲ್ಲ ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಬೇಕು. ಫಸ್ಟು ಟಿಫನ್ ಮಾಡಿಬಿಟ್ಟು ಅವ್ರು ಅಂದರೆ ಹಸ್ಬೆಂಡ್ನ ಆಫೀಸ್ಗೆ ಕಳಿಸ್ಬಿಟ್ರೆ, ಇನ್ನು ಇವಳಿಗೆ ಸ್ವಲ್ಪ ಮಲಗಿಸ್ಕೊಂಡು ಇಲ್ಲ ಆಟ ಆಡಿಸ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಕೆಲಸ ಮಾಡ್ಕೊಬಹುದು ಅಲ್ವಾ. ಸೊ ಅದಕ್ಕೆ ಬೆಳಗ್ಗೆ ತಿಂಡಿ ಪೋರ್ಷನ್ ಏನಿರುತ್ತೆ ಆ ಕೆಲಸ ಮುಗಿಸ್ಕೊಂಡು ಕಿಚನ್ದು ಏನಿದೆ ಅದೆಲ್ಲ ಕೆಲಸನ ಫಿನಿಶ್ ಮಾಡ್ಕೊತಾ ಇದ್ದೀನಿ. ಇನ್ನು ತಿಂಡಿನೂ ಎಲ್ಲ ಮುಗಿಸ್ಕೊಂಡು ಇರೋ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಡೈರೆಕ್ಟ್ ನಾನು ಪಾತ್ರೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಎಲ್ಲ ಪಾತ್ರೆನೂ ಕೆಳಗಿಳಿಸಿದೆ, ಅಂದರೆ ಮೇಲ್ಗಡೆ ಮೇಲೆ ಎಲ್ಲ ಎತ್ತಿಡ್ಸಿರ್ತೀವಲ್ವ, ಸೊ ಗಲೀಜಾಗುತ್ತೆ ಅಂಥೇಳಿ ರೇರಾಗಿ ಯೂಸ್ ಮಾಡೋಂಥ ಪಾತ್ರೆಗಳಿರುತ್ತಲ್ಲ ಅದನ್ನು ಕೂಡ ಎಲ್ಲ ಕೆಳಗಿಳಿಸ್ಕೊಂಡು
ತುಂಬ ಪಾತ್ರೆಗಳು ತೊಳೆದಿದ್ದಾಯಿತು ಅವತ್ತು. ಫುಲ್ಲು ನನಗಂತೂ ಕೈಯೆಲ್ಲ ನೋವು ಬಂದೋಯ್ತು. ಅಷ್ಟೊಂದು ಪಾತ್ರೆಗಳು ಕೆಳಗೆ ಹಾಕ್ಕೊಂಡು ಎಲ್ಲನೂ ವಾಶ್ ಮಾಡಿ ಮತ್ತು ಅದನ್ನೆಲ್ಲ ಒಂದು ಚಾಪೆ ಹಾಕಿ ಹಾಲಲ್ಲಿ ಅದರಲ್ಲಿ ಅಂದರೆ ಚಾಪೆ ಮೇಲೆ ಎಲ್ಲ ಪಾತ್ರೆಗಳನ್ನು ಹಾಕಿ ನೀರು ಇಳಿಸ್ಬಿಟ್ಟು ಒಣಗಿಸಿ ಒರೆಸಿ ಎತ್ತಿಟ್ಕೊಂಡೆ. ಸೊ ಸಿಕ್ಕಾಪಟ್ಟೆ ಕೆಲಸ ಆಯ್ತು ಅವತ್ತು. ಹೆಂಗಾಗ್ತಿತ್ತು ಅಂದರೆ ಈ ಕಡೆ ಕ್ಯಾಮ್ರಾ ಅಲೈನ್ಮೆಂಟು ಮಾಡಬೇಕು, ಕೆಲಸನೂ ಮಾಡ್ಕೊಬೇಕು, ಒಂಥರ ಫುಲ್ ಒಂಥರ ಏನಂತಾರೆ ಸ್ಟ್ರೆಸ್ ಅನಿಸ್ತಿತ್ತು ಅದು ನನಗೆ. ಸೊ ಹಂಗಾಗಿ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಮಾತ್ರ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಫುಲ್ ಎಲ್ಲನೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಕ್ಲೀನಿಂಗ್ ಎಲ್ಲ ಆಗಿತ್ತು. ಕಿಚನ್ ಈವನ್ ಶೆಲ್ಫ್ ಎಲ್ಲ ಹೆಂಗೆ ಉಜ್ಜಿದ್ದೀನಿ ಅಂದರೆ ಪ್ರತಿಯೊಂದು ಶೆಲ್ಫ್ನೂ ಕೂಡ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಯಾಕಂದರೆ ನಂದು ಸ್ಟವ್ ಪಕ್ಕನೇ ಆಗುತ್ತಲ್ವ ಶೆಲ್ಫ್ಗಳೆಲ್ಲ. ಸೊ ಬೇಗ ಜಿಡ್ಡಿನ ಅಂಶ ಎಲ್ಲ ಹೋಗಿ ಕುತ್ಕೊಂಡ್ಬಿಡುತ್ತೆ. ಸೊ ಆಗಿಂದಾಗೆ ಕ್ಲೀನ್ ಮಾಡ್ಕೊತಾ ಇದ್ರೆ ಅಷ್ಟೊಂದೇನಾಗಲ್ಲ. ಇವಾಗ ಒನ್ ಮಂತಿಂದ ನಾನು ಅಷ್ಟೊಂದು ಕಿಚನ್ ಬಗ್ಗೆ ಕೇರ್ ಮಾಡಲಿಲ್ಲ. ಇನ್ನೇನು ಮತ್ತೆ ಡೀಪ್ ಕ್ಲೀನ್ ಮಾಡೋದೇ ಅಲ್ವಾ ಅನ್ನೋದೊಂದು ಥಾಟ್ ಮನಸ್ಸಲ್ಲಿ ಬಂದುಬಿಟ್ರೆ ಅದು ಅಲ್ಲಿಗೆ ನೆಗ್ಲೆಕ್ಟ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಗಲೀಜಾಗಿತ್ತು. ಸೊ ಅದನ್ನೆಲ್ಲನೂ ಕೂಡ ನೀಟಾಗಿ ಸ್ಕ್ರಬ್ ಮಾಡಿ ಒಂದು ತೆವ ಬಟ್ಟೆಯಲ್ಲಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ಇವಾಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಸೊ ಅವತ್ತು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಅಂದರೆ ಮನೆಯೆಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೆ. ಸೊ ಹಾಗಾಗಿ ವ್ಲಾಗ್ನ ಮಾಡ್ತಾ ಇದ್ದೆ, ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಸೊ ಅದನ್ನು ಕೂಡ ವಿಡಿಯೋ ಶೂಟ್ ಮಾಡ್ಕೋತಾ ಇದ್ದೆ. ನನಗಂತೂ ಯಾಕೋ ಏನೋ ಸಿಕ್ಕಾಪಟ್ಟೆ ಹಲ್ಲು ನೋವಾಗ್ಬಿಟ್ಟಿತ್ತು. ಸೊ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನನಗಂತೂ ಯಾವ ವಿಡಿಯೋನು ಬೇಡ, ಏನು ಬೇಡ, ಯಾಕಾದ್ರೂ ಕ್ಲೀನಿಂಗ್ ಪ್ರಾಸೆಸ್ ಸ್ಟಾರ್ಟ್ ಮಾಡ್ಬಿಟ್ನೋ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿತ್ತು. ಸೊ ಸಿಕ್ಕಾಪಟ್ಟೆ ಹಲ್ಲು ನೋವು ಅಂದರೆ ಅದು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಹಲ್ಲು ನೋವು ಆಗ್ಬಿಟ್ಟಿತ್ತು. ಈಗಲೂ ಕೂಡ ಫ್ರಮ್ 3 ಡೇಸಿಂದ ನಾನು ಟ್ಯಾಬ್ಲೆಟ್ಸ್ ತಗೋತಾನೆ ಇದ್ದೀನಿ. ತುಂಬ ಪೇನ್ ಆಗ್ಬಿಟ್ಟಿದೆ. ಅದು ಗೊತ್ತಿಲ್ಲ ಯಾಕೆ ಈ ಥರ ಆಗಿದೆ ಅಂತ ಹೇಳಿ. ನನಗೆ ಯಾವತ್ತೂ ಈ ರೀತಿಯಾಗಿ ಹಲ್ಲು ನೋವು ಇಷ್ಟೊಂದು ಇಷ್ಟೊಂದು ರೇಂಜ್ಗೆ ಯಾವತ್ತೂ ನೋವು ಬರ್ತಾ ಇರಲಿಲ್ಲ. ಬಟ್ ಇವತ್ತು ಸಿಕ್ಕಾಪಟ್ಟೆನೆ, ಈ ಸರಿ ಮಾತ್ರ ಸಿಕ್ಕಾಪಟ್ಟೆನೆ ನೋವಾಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಹಾಗೆ ಜೊತೆಗೆ ಏನಾಯ್ತು ಅಂತ ಹೇಳಿದ್ರೆ ಫೋನ್ದು ಸ್ಟೋರೇಜ್ ಕೂಡ ಫುಲ್ ಆಗೋಯ್ತು. ಸೊ ಹಾಗಾಗಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗಲಿಲ್ಲ. ಇರೋ ವಿಡಿಯೋಸ್ನೆಲ್ಲ ಫಸ್ಟ್ ಎಡಿಟ್ ಮಾಡಿ ಹಾಕಿ ಆಮೇಲೆ ಡಿಲೀಟ್ ಎಲ್ಲ ಮಾಡಾದ್ಮೇಲೆ ಮತ್ತೆ ಶೂಟ್ ಮಾಡ್ಕೋಬೇಕಾಯ್ತು. ಸೊ ಈ ತರ ಒಂದು ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗಿದ್ದಕ್ಕೆ ನಾನು ಡೀಪ್ ಕ್ಲೀನ್ ಮಾಡ್ತಾ ಇದ್ನಲ್ಲ, ಸೊ ಅದೆಲ್ಲ ವಿಡಿಯೋಸ್ನ ನಾನು ಶೂಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಸೊ ಈ ರೀತಿಯಾಗೆಲ್ಲ ಆಗೋಯ್ತು. ಇನ್ನು ಇವತ್ತು ಕಿಚನ್ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಸೊ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತ ಹಂಗೆ ಒಂದು ಚಿಕ್ಕದಾಗ ಒಂದು ವಿಡಿಯೋ ತೋರಿಸ್ತೀನಿ. ಸೊ ಇಷ್ಟೊಂದು ಕೂಡ ಅಷ್ಟೇ ತುಂಬಾ ಕೋಲ್ಡ್ ಆಗ್ಬಿಟ್ಟಿದೆ, ಕಾಫ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಅವಳಿಗೂ ಸ್ವಲ್ಪ ಆರಾಮಿಲ್ಲ. ಒಂಥರ ನನ್ಗೂ ಹೆವಿ ಕೆಲಸ ಆಗಿರೋದ್ರಿಂದ, ಜರ್ನಿ ಆಗಿರೋದ್ರಿಂದ ಸ್ವಲ್ಪ ನಾನು ಕೂಡ ಟಯರ್ಡ್ ಆಗಿದ್ದೀನಿ. ಹಾಗಾಗಿ ಬ್ರೇಕ್ ತಗೊಂಡು ಶೂಟ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲನೂ ಒಂದ್ಸರಿ ಕ್ಲಬ್ ಮಾಡಿ ಹಾಕ್ತೀನಿ. ಆಲ್ಮೋಸ್ಟ್ ಒಂದು 3 ಡೇಸ್ ಬ್ಲಾಗ್ ಏನ್ ಶೂಟ್ ಮಾಡ್ಕೊಂಡಿದೆ, ಸಣ್ಣ ಕ್ಲಿಪ್ಪಿಂಗ್ಸ್ನೆಲ್ಲ ಒಂದು ಬ್ಲಾಗ್ ಅಲ್ಲಿ ಕ್ಲಬ್ ಮಾಡ್ಬಿಟ್ಟು ಹಾಕ್ತೀನಿ. ಇನ್ನು ಇವತ್ತು ಟಿಫನ್ ಏನು ಮಾಡ್ಲಿಲ್ಲ, ಸಾಂಬಾರ್ ಇತ್ತು. ಸೊ ಸಾಂಬಾರ್ಗೆ ಇವತ್ತು ರೈಸ್ ಕೂಗ್ಸ್ಬಿಟ್ಟಿದ್ದೀನಿ ಬೆಳಗ್ಗೆನೆ, ಯಾಕಂದ್ರೆ ಬೇರೆ ಕೆಲಸಗಳಿದೆ. ಸೊ ಅದನ್ನು ಕೂಡ ಮಾಡ್ಕೊಬೇಕು. ಇನ್ನು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಬೇಕು, ರೂಮ್ ಕ್ಲೀನ್ ಮಾಡ್ಕೊಬೇಕು, ತುಂಬಾ ಇನ್ನು ಕೆಲಸಗಳಿದೆ. ಸೊ ಜೊತೆಗೆ ವ್ಲಾಗ್ನ ಕೂಡ ಶೂಟ್ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಸೊ ಹೊಸದಾಗಿ ಯಾರಾದ್ರೂ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಏನೇನಾಗುತ್ತೆ ಅಂತ ನೋಡೋಣ. ಇದಾದ್ರೂ ಕಂಟಿನ್ಯೂ ಮಾಡ್ತೀನಿ, ನೋಡ್ಕೊಂಡು ಹೋಗೋಣ. ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಂಡು ಎಲ್ಲನೂ ಆಯಿತು. ಅಷ್ಟೊತ್ತಿಗೆ ಇಷ್ಟ ನಂಗೆ ಏನಾದರೂ ತಿನ್ನೋಕೆ ಕೊಡು ಅಂತ ಹೇಳಿ ಕೇಳ್ತಾನೆ ಇದ್ಲು. ಸೊ ಮನೆಯಲ್ಲಿ ಪಪಾಯ ಇತ್ತು. ಸರಿ, ನನಗೂ ಅಲ್ಲೇ ಎನರ್ಜಿ ಲಾಸ್ ಆಗ್ತಾ ಇತ್ತಲ್ವ. ಸೊ
ಪಪಾಯ ತಿನ್ಕೊಳೋಣ ಇಬ್ರು ಅಂತ ಹೇಳಿ ಅವಳನ್ನ ಕೂರಿಸ್ಕೊಂಡು ಜೊತೆಗೆ ಒಂದು ಪ್ಲೇಟ್ ಎಲ್ಲ ಕೊಟ್ಟು ಅವಳಿಗೆ. ಸೊ ಇವಾಗ ಪಪಾಯ ಕಟ್ ಮಾಡಿಕೊಂಡು ಅಮ್ಮ ಮಗಳು ಇಬ್ಬರು ತಿಂತಾ ಇದ್ದೀವಿ. ಇನ್ನು ಮಿಕ್ಕಿದ ಬಟ್ಟೆಗಳೆಲ್ಲ ಏನು ವಾಷಿಂಗಿಂದು ಇತ್ತು ಅದನ್ನೆಲ್ಲನೂ ಕೂಡ ವಾಶ್ಗೆ ಹಾಕಿಬಿಡೋಣ ಅಂತ ಹೇಳಿ ವಾಷಿಂಗ್ ಮಿಷಿನಿಗೆ ಹಾಕ್ತಾಯಿದ್ದೆ. ಸೊ ಇಲ್ಲಿ ನಾನು ಫುಲ್ ಬಟ್ಟೆಗಳನ್ನೆಲ್ಲ ಡಿವೈಡ್ ಮಾಡಿ ಹಾಕಿಬಿಡ್ತೀನಿ. ವೈಟ್ ಕಲರ್ದು ಏನು ಬಟ್ಟೆಗಳೆಲ್ಲ ಇರುತ್ತಲ್ಲ ಅದೆಲ್ಲ ಒಂದು ಟ್ರಿಪ್ಪಲ್ಲಿ ಹಾಕ್ತೀನಿ. ಸೊ ಅದರ್ಸ್ ಅಂದರೆ ಯೂಶ್ವಲಿ ನಮ್ಮ ಮನೇಲಿ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ದು ಆಫೀಸ್ ಯೂಸ್ ಬಟ್ಟೆಗಳೆಲ್ಲ ಏನಿದೆ ಅದೆಲ್ಲ ಕಂಪ್ಲೀಟ್ ಸಪ್ರೇಟಾಗೆ ತೊಳೆಯೋದು. ನಮ್ಮ ಬಟ್ಟೆಗಳ ಜೊತೆ ಕ್ಲಬ್ ಮಾಡಲ್ಲ ನಾನು ಅದನ್ನು. ಮತ್ತು ಇಷ್ಟನ್ ಬಟ್ಟೆಗಳೆಲ್ಲ ಏನಿದೆ ಅದನ್ನು ಒಂದು ಟ್ರಿಪ್ಪಲ್ಲಿ ಹಾಕ್ತೀನಿ. ಮತ್ತು ನನ್ನ ಬಟ್ಟೆಗಳೆಲ್ಲ ಏನಿದೆ ಅದನ್ನೆಲ್ಲ ಒಂದು ಟ್ರಿಪ್ಪಲ್ಲಿ ಹಾಕ್ತೀನಿ. ಸೊ ಇಲ್ಲಿ ವೈಟ್ ಕಲರ್ದು ಮಾತ್ರ ಬಟ್ಟೆಗಳು ಜಾಸ್ತಿ ಇತ್ತು. ಸೊ ಹಾಗಾಗಿ ವೈಟ್ ಕಲರ್ದು ಮಾತ್ರ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಇನ್ನು ಈ ಹಾಟ್ಸ್ಟಾರ್ ವಾಷಿಂಗ್ ಮಿಷಿನ್ ಬಗ್ಗೆ ಕೇಳಿದರೆ ನನ್ನ ಫ್ರೆಂಡ್ಸ್ ಒಂದಿಬ್ಬರು ಕೇಳಿದರು. ಸೊ ರಿವ್ಯೂ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಚೆನ್ನಾಗಿದೆ. ನಾನು ಸುಮ್ಮನೆ ಅಂತೂ ಹೇಳಲ್ಲ, ಬಿಕಾಸ್ ನಾನು ಇದನ್ನು ಯೂಸ್ ಮಾಡಿ ಇದರಿಂದ ನಂಗೆ ವರ್ತ್ ಅನಿಸ್ತಿದೆ ಅಂದರೆ ಮಾತ್ರ ನಾನು ಶೇರ್ ಮಾಡ್ಕೊಳ್ಳೋದಲ್ವ. ಸೊ ಇದನ್ನು ನಾನು ಆ್ಯಕ್ಚುಲಿ ನನಗೆ ವಾಷಿಂಗ್ ಮಿಷಿನ್ ಯೂಸ್ ಮಾಡೋದು ನಂಗೆ ಕಂಪ್ಲೀಟ್ಲಿ ಇಷ್ಟನೇ ಇರಲಿಲ್ಲ. ನನ್ನ ಮದುವೆ ಆದ ಹೊಸತ್ರಲ್ಲೇ ನನ್ನ ಹಸ್ಬೆಂಡ್ ಕೇಳಿದರು ತೊಗೊಳ್ಳೋಣ ಅಂಥೇಳಿ. ನಾನು ಆವಾಗಲೇ ಬೇಡ ಅಂತೇಳಿದ್ದೆ. ಬಿಕಾಸ್ ನನಗೆ ಆಟೋಮೆಟಿಕ್ ವಾಷಿಂಗ್ ಮಿಷಿನಲ್ಲೆಲ್ಲ ವಾಶ್ ಮಾಡಿದ್ರೆ ಅದೇನೋ ಬಟ್ಟೆ ಎಲ್ಲ ಒಂಥರ ಸಿಂಕ್ ಆದಂಗೆ ಆಗುತ್ತೆ, ಇಲ್ಲ ಒಂಥರ ಸುಕ್ಕಾದಂಗೆ ಆಗುತ್ತೆ, ಕ್ವಾಲಿಟಿನೇ ಹೊರಟೋಗುತ್ತೆ. ಟೋಟಲಿ ಹೇಳಬೇಕು ಅಂದರೆ ನಾವು ಹಾಕ್ದಾಗಿರೋವಂಥ ಬಟ್ಟೆ ಕ್ವಾಲಿಟಿ ನಾವು ತೆಗ್ದಾಗಿರಲ್ಲ. ಸೊ ನನಗದೇನೋ ಇಷ್ಟ ಆಗಲ್ಲ ಆಟೋಮೆಟಿಕಲ್ಲಿ ಹಾಕಲಿಕ್ಕೆ. ಸೊ ಹಾಗಾಗಿ ನನಗೆ ಬೇಡವೇ ಬೇಡ, ನಾನು ಹ್ಯಾಂಡ್ ವಾಶ್ ಮಾಡ್ಕೋತೀನಿ ಅಂಥೇಳಿ ನಾನು ತೆಗೆಸ್ಕೊಂಡಿರಲಿಲ್ಲ ಆವಾಗ. ಅದಾದಮೇಲೆ ನಾನು ಇಷ್ಟ ಎಲ್ಲ ಹುಟ್ಟಿ ಬಾಣಂತನ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಇಲ್ಲೆಲ್ಲ ಸ್ವಲ್ಪ ಕೆಲಸನೂ ಜಾಸ್ತಿ ಒಬ್ಬಳೇ ಎಲ್ಲನೂ ಹ್ಯಾಂಡ್ಲ್ ಮಾಡ್ಕೊಂಡು ಮಾಡುವಾಗ ಸ್ವಲ್ಪ ನನಗೆ ಕೈ ಪೇಯ್ನ್ ಜಾಸ್ತಿ ಆಗಿತ್ತು. ಮುಂಗೈ ಹತ್ರ ಸ್ವಲ್ಪ ಪೇಯ್ನ್ ಜಾಸ್ತಿ ಬರ್ತಾಯಿತ್ತು. ಸೊ ಹಾಗಾಗಿ ನಾನು ಆ ಟೈಮಲ್ಲಿ ಆಟೋಮೆಟಿಕ್ ಬೇಡ, ಇದನ್ನು ತೊಗೊಳ್ಳೋಣ, ಬೇಕಾದರೆ ಚಿಕ್ಕದಾದರೂ ಪರವಾಗಿಲ್ಲ ಅಂಥೇಳಿ ನಾನು ಹಠ ಮಾಡಿ ಇದನ್ನು ಕೊಡಿಸ್ಕೊಂಡಿದ್ದು. ನಮ್ಮನೆಯವರು ಇದು ಬೇಡ, ಸ್ವಲ್ಪ ದೊಡ್ಡದೇ ತಗೋ, ಚೆನ್ನಾಗಿರೋದೇ ತಗೋ, ಆಟೋಮೆಟಿಕ್ ಎಲ್ಲ ಬರುತ್ತಲ್ಲ ಅದನ್ನೇ ತಗೋ ಅಂತ. ಬಟ್ ನನಗೆ ಯಾಕೋ ಅದು ಅಷ್ಟು ಇಷ್ಟ ಆಗಿರಲಿಲ್ಲ. ನಮ್ಮ ಅಮ್ಮ ಮನೇಲಿದ್ದಾಗ ಯೂಸ್ ಮಾಡ್ತಾ ಇರ್ತಿದ್ನಲ್ಲ, ಸೊ ನನಗೆ ಅಲ್ಲಿ ಕ್ವಾಲಿಟಿ ಎಲ್ಲ ಇಷ್ಟ ಆಗ್ತಿರಲಿಲ್ಲ, ಕ್ವಾಲಿಟಿನೇ ಹೊರ್ಟೋಗಿರ್ತಿತ್ತು. ಸೊ ಅಲ್ಲಿದ್ದಾಗ್ಲೂ ಕೂಡ ನಾನು ಮಿಷಿನ್ಗೆ ಹಾಕ್ತಾ ಇರಲಿಲ್ಲ ಬಟ್ಟೆಗಳನ್ನ. ನನ್ನ ಬಟ್ಟೆಗಳು ನಾನು ಹ್ಯಾಂಡ್ ವಾಶೇ ಮಾಡ್ಕೋತಾ ಇದ್ದೆ, ಆಫೀಸ್ ಬಟ್ಟೆಗಳೆಲ್ಲ ಏನಿರ್ತಿತ್ತು ಅದೆಲ್ಲ. ಸೊ ಹಂಗಾಗಿ ಬೇಡವೇ ಬೇಡ ನನಗೆ ಆ ಮಿಷಿನು. ನಾನು ತಕ್ಕೊಟ್ರೆ ಈ ಚಿಕ್ಕ ಮಿಷಿನೇ ತಕ್ಕೊಡಿ ಪರವಾಗಿಲ್ಲ, ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊಳಕ್ಕೆ ಬೇಕಾಗತ್ತೆ ಅಂಥೇಳಿ ನಾನು ಇದನ್ನೇ ತೆಗೆಸ್ಕೊಂಡೆ. ಇನ್ನು ಬಡ್ಜೆಟ್ ಫ್ರೆಂಡ್ಲಿನೂ ಹೌದು. ಜಸ್ಟ್ ಒಂದು 5,000 ರೂಪಾಯಿ ಆದರೆ ಈ ಮಿಷಿನ್ ಬಂದುಬಿಡುತ್ತೆ. ಮತ್ತು ಗಂಡ ಹೆಂಡತಿ ಮಗು ಅಥವಾ ಗಂಡ ಹೆಂಡತಿ 2 ಮಕ್ಕಳಿದ್ದೇವೆ ಅನ್ನೋದಾದರೆ ಆರಾಮಾಗಿ ತೊಗೊಬಹುದು. ಎಲ್ಲ ಬಟ್ಟೆನೂ ಹಾಕ್ಬೋದು, ಬೆಡ್ಶೀಟ್ಗಳು ಹಾಕ್ಬೋದು, ಮ್ಯಾಟ್ಗಳು ಹಾಕ್ಬೋದು, ಈವನ್ ಬ್ಯಾಗ್ಗಳು, ಶೂಗಳು ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಿಜ ಹೇಳಬೇಕು ಅಂದರೆ ಓವರಾಲ್ ಆಗಿ ಬಟ್ಟೆಗಳೆಲ್ಲ ಆಟೋಮೆಟಿಕ್ ಮಿಷಿನ್ಗಿಂತನೂ ನನಗೆ ಹಾಟ್ಸ್ಟಾರ್ ಈ ಮಿಷಿನಲ್ಲೇ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂಥೇಳಿ ಅನಿಸ್ತು. ಸೊ ಹಾಗಾಗಿ ನಾನು ಇದನ್ನೇ ತೊಗೊಂಡೆ. ಬಟ್ ಏನಂದರೆ ಇದರಲ್ಲಿ ಡ್ರೈ ಆಗಲ್ಲ, ಹಾಗೆಯೇ ನೀರನ್ನು ಕೂಡ ನಾವು ಎತ್ತಿ ಬಕೆಟಿಂದ ಹಾಕ್ಕೊಬೇಕು. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ. ಬಟ್ ಓವರಾಲ್ ಆಗಿ ನನಗೆ ಮೇನ್ ಇಂಟೆನ್ಷನ್ ಇರೋದು ಕೊಳೆ ಎಲ್ಲ ಹೋಗಬೇಕಲ್ವ ಬಟ್ಟೆಯಲ್ಲಿ. ಸೊ ಕೊಳೆ ಎಲ್ಲ ನೀಟಾಗಿ ಹೋಗುತ್ತೆ. ಹಾಗಾಗಿ ನನಗೆ ಈ ಮಿಷಿನ್ ಇಷ್ಟ ಆಗಿದ್ದು. ನೀವು ಯಾರಾದರೂ ವಾಷಿಂಗ್ ಮಿಷಿನ್ಗೆ ಇನ್ವೆಸ್ಟ್ ಮಾಡೋರಾದರೆ, ಬಡ್ಜೆಟ್ ತುಂಬ ಕಡಿಮೆ ಇದೆ, ದೊಡ್ಡ ಮಿಷಿನ್ ಎಲ್ಲ ತೊಗೊಳಕ್ಕಾಗಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ಹಾಟ್ಸ್ಟಾರ್ ಮಿಷಿನ್ ನೀವು ತೊಗೋಬೋದು. ನಿಜವಾಗ್ಲೂ ಚೆನ್ನಾಗಿ ಹೋಗುತ್ತೆ, ಕೊಳೆ ಎಲ್ಲ ನೀಟಾಗಿ ಹೋಗುತ್ತೆ, ಬಟ್ಟೆನೂ ಅಷ್ಟೇ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಆರಾಮಾಗಿ ತೊಗೋಬಹುದು. ಇದು ನನ್ನ ಒಪಿನಿಯನು. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಗಿತ್ತು. ಸೊ ತರಕಾರಿ ಎಲ್ಲ ಖಾಲಿ ಆಗಿತ್ತಲ್ವ, ಸೊ ಫ್ರಿಜ್ನು ಕೂಡ ಎಲ್ಲನೂ ಕ್ಲೀನ್ ಮಾಡಿದ್ದೆ. ಸೊ ತರಕಾರಿ ಎಲ್ಲ ತೊಗೊಂಬಂದ್ಬಿಡೋಣ, ಮತ್ತು ಅಡುಗೆ ಮಾಡೋಕ್ಕೂ ಕೂಡ ಏನೂ ಇಲ್ಲದೆ ಇರೋ ಥರ ಫುಲ್ ಖಾಲಿಯಾಗಿ ಹೋಗಿದೆ ಅಂಥೇಳಿ ಸೊ ತರಕಾರಿ ತೊಗೊಂಬರೋಣ ಅಂಥೇಳಿ ಹೊರಟಿದ್ದೀವಿ. ಸ್ಟಾರ್ಟ್ ಮಾಡು.
ಸೊ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮನ್ನು ಮುಂದಿನ ವ್ಲಾಗಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲಲ್ಲಿ ಇರೋವಂಥ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ, ಸೊ ನಾನಿನ್ನು ಹೋಗಿ ಬರ್ತೀನಿ.